ನಾಗೇಂದ್ರ ಸರ್, ಒಂದೇ ಒಂದು ಪದ ಬಳಕೆಗೆ ಈ ಗೀತ ರಚನೆಕಾರರು ಸಾಹಿತ್ಯ ರಚನೆಕಾರರು ಆಗಿರೋದ್ರಿಂದ ಒಂದೇ ಒಂದು ಪದ ಬಳಕೆಗೆ ಎಷ್ಟು ತಲೆ ಕೆಡಿಸ್ಕೊಳ್ತೀರಿ ಅನ್ನೋದು ನಿಮಗ್ ಚೆನ್ನಾಗಿ ಗೊತ್ತಿರತ್ತೆ. ಒಂದು ಪದದ ಅರ್ಥ ಇನ್ನೇನೋ ಆಗ್ಬಿಟ್ರೆ ಇಡೀ ಹಾಡು, ಇಡೀ ಸಾಹಿತ್ಯ, ಅದನ್ನ ಹೇಳೋ ಹೀರೋನೋ ಹೀರೋಯಿನ್ನೋ ಅವರಿಗಾಗಬಲ್ಲ ಪರಿಣಾಮಗಳು ಸಾಮಾಜಿಕವಾಗಿ ಇಷ್ಟು ತಲೆ ಕೆಡಿಸ್ಕೊಳ್ಳೋ ಸಂದರ್ಭದಲ್ಲಿ ನಾವು ಈ ಹೀರೋನ ಫ್ಯಾನ್ಗಳು, ನಾನು ಒಬ್ಬ ನಟ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಅಂಡರ್ಲೈನ್ ಸ್ಟೇಟ್ಮೆಂಟ್, ನಾವು ಇಂಥ ಹೀರೋನ ಫ್ಯಾನ್ಗಳು ಅಂತ ಹೇಳ್ಕೊಂಡು ಬಾಯಿಗೆ ಬಂದ ಪದಗಳನ್ನ ಇನ್ನೊಬ್ಬ ಹೀರೋ ಬಗ್ಗೆ, ಇನ್ನೊಬ್ಬ ಹೀರೋನ ಮನೆ ಮಂದಿ ಬಗ್ಗೆ ಬಳಕೆ ಮಾಡುವಾಗ ನಾನು ಮತ್ತೆ ಅದೇ ಪ್ರಶ್ನೆ ಕೇಳ್ತೀನಿ ಸರ್, ವಾಟ್ ಕಲ್ಚರ್ ಇಸ್ ದಿಸ್? ಯಾವ ಊರಿನ ಸಂಸ್ಕೃತಿ ಇದು? ಬಹಳ ಕೆಟ್ಟ ಸಂಸ್ಕೃತಿ, ಬಹಳ ಕೆಟ್ಟ ವಾತಾವರಣದಲ್ಲಿ ನಾವಿದ್ದೀವಿ ಅಂತ ಅನ್ಸ್ಬಿಡುತ್ತೀಗ ಇಂಥ ಸಂದರ್ಭದಲ್ಲಿ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ, ಸುದೀಪ್ ಅವ್ರ ಬಗ್ಗೆ, ಎಲ್ಲ ಕಲಾವಿದರ ಬಗ್ಗೆ ನೋಡ್ತಾ ಇರ್ತೀನಿ. ಈ ಕಲಾವಿದನ ಅಭಿಮಾನಿಗಳು ಆ ಕಲಾವಿದನ ಬಗ್ಗೆ ಮಾತಾಡೋದಾಗ್ಬೋದು, ಆ ಕಲಾವಿದನ ಅಭಿಮಾನಿಗಳು ಈ ಕಲಾವಿದನ ಬಗ್ಗೆ ಬಹಳ ಕೆಟ್ಟ ಪದಗಳನ್ನ ಬಳಸಿ ಮಾತಾಡುವಂಥದ್ದು. ಅದು ನೋಡಿ ನನ್ಗೆ ತುಂಬಾ ಹಿಂಸೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲ ಕಲಾವಿದರು ನಮ್ಮವರು, ಕನ್ನಡಿಗರು, ಕನ್ನಡದ ಕಲಾವಿದರು. ಆಮೇಲೆ ಅವ್ರ ಪ್ರತಿಯೊಬ್ಬರು ನಾನು ಬಲ್ಲೆ, ಅವರ ಬೆಳವಣಿಗೆ ನೋಡಿದೀವಿ, ಅವರ ಕಷ್ಟಗಳು ನೋಡಿದೀವಿ. ಅಂತವ್ರ ಅಭಿಮಾನಿಗಳು ಹೇಗಿರ್ಬೇಕು? ನನಗೆ ಒಂದು ಸಂಗತಿ ನೆನಪಾಗುತ್ತೆ. ವಿಷ್ಣು ಸರ್ ಅವರನ್ನ ನನ್ನ ಸ್ನೇಹಿತ ಒಬ್ಬ ತುಳಸಿ ಕೃಷ್ಣ ಅಂತ ಪದೇ ಭೇಟಿ ಆಗ್ತಿದ್ದ. ಅವನು ದೊಡ್ಡ ಅಭಿಮಾನಿ. ಏನಾಯ್ತು, ಒಂದ್ ದಿವಸ ಸಾರ್ ಕರೆದ್ಬಿಟ್ಟು, ನೀನ್ ಯಾಕಪ್ಪ ನನ್ನ ಹಿಂದೆ ಇಷ್ಟೊಂದು ಸುತ್ತೀಯಾ, ನೀನೇನಾದ್ರೂ ಸಾಧಿಸ್ಬಿಟ್ಟು ಬಾ, ನಾನ್ ನಿನ್ನ ನೋಡಕ್ ಬರ್ಬೇಕು, ಹಂಗಾಗು ಅಂತ ಹೇಳಿ ಕಳ್ಸಿದ್ರು. ಅವನು ಇಡೀ ಕರ್ನಾಟಕ ಕಾಲ್ನಡಿಗೆ ಮಾಡಿ ಒಂದು ರಿವಾರ್ಡ್ ತಗೊಂಡು ಅವ್ರ ಮುಂದೆ ಹೋದ. ನಾನು ಇಷ್ಟು ಮಾಡಿದೀನಿ, ಸಾಧನೆ ಮಾಡಿದೀನಿ ಅಂತ ಹೇಳಿ. ಅವ್ರು ಕರೆದು ಜೊತೆಲಿ ಕೂರ್ಸ್ಕೊಂಡು ಊಟ ಮಾಡಿಸಿ ಕಳ್ಸಿದ್ರು. ಅಂದ್ರೆ ಒಬ್ಬ ಅಭಿಮಾನಿ ಹೇಗಿರ್ಬೇಕು ಅಂತ ಅನ್ನೋದಕ್ಕೆ ನಮ್ಗೆ ಅಣ್ಣವರ ಅಭಿಮಾನಿಗಳು, ವಿಷ್ಣು ಸರ್ ಅಭಿಮಾನಿಗಳು, ಅಂಬರೀಷ್ ಅಣ್ಣನ ಅಭಿಮಾನಿಗಳು ಬಹಳಷ್ಟು ಜನ ಸಾಕ್ಷಿ ಇದ್ದಾರೆ ನಮ್ಗೆ. ಆ ತರದ ಕಲ್ಚರ್ ನ ನೋಡಿದೀವಿ ನಾವು. ಇವತ್ತು ನೋಡ್ತಿದ್ರೆ ಬಹಳ ಎಷ್ಟು ಸರಳವಾಗಿ, ಯಾವ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಒಂದು ಕಮೆಂಟ್ ಹಾಕ್ಬಿಡೋದಿದೆಯಲ್ಲ, ಅದು ಬಹಳ ಹಿಂಸೆ ಆಗುತ್ತೆ. ಇತ್ತೀಚೆಗೆ ನಮ್ಮ ಜಗ್ಗೇಶ್ ಸರ್ ಮತ್ತೆ ರಮ್ಯಾ ಅವರು ತಗೊಂಡಂತ ನಿರ್ಧಾರಗಳಿತ್ತಲ್ಲ ಕೆಲವು, ಅದು ಬಹಳ ಸ್ವಾಗತಾರ್ಹ. ಅದರಿಂದ ನೋಡಿ ಸುಮಾರು ಜನರ ಅಕೌಂಟ್ಗಳು ಹೋಯ್ತು, ಸುಮಾರು ಜನರನ್ನ ತರಾಟೆಗೆ ತಗೊಳ್ಳಾಯ್ತು ಪೊಲೀಸ್ ಇಲಾಖೆ. ಸೈಬರ್ ಕ್ರೈಮ್ ಮತ್ತಷ್ಟು ಗಟ್ಟಿ ಆಗ್ಬೇಕು ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ. ಕೆನ್ ವಿ ಜಸ್ಟ್ ಇಗ್ನೋರ್ ಸರ್? ನಮ್ಗೆ ಇವಾಗ ಸಂಜಯ್ ಅವ್ರು ಹೇಳ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಾಮೆಂಟ್ ಗಳನ್ನೆಲ್ಲ ಇಗ್ನೋರ್ ಮಾಡ್ಬಿಡ್ಬೇಕು. ನೀವು ನೋಡ್ತೀರಾ, ಅದಕ್ಕೆ ಆ ತರದ ಕಾಮೆಂಟ್ ಗಳಿರೋ ಅಂತ ಪೋಸ್ಟ್ ಗಳೇ ಬರ್ತಾ ಇರುತ್ತೆ. ನಾವು ಹಂಗಂತ ಹೇಳಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದೇ ಇಲ್ಲಪ್ಪ, ಇಂಥ ಕಾಮೆಂಟ್ ಗಳು ಹಾಕೋ ಜನ ಇದ್ದಾರೆ, ನಾವು ದೂರ ಇದ್ಬಿಡ್ತೀವಿ, ಅಥವಾ ನೋಡಿದ್ರು ಕೂಡ ನೋಡೇ ಇಲ್ಲ ಅನ್ನೋ ರೀತಿಯಲ್ಲಿ ಹಿಂದೆ ಸರಿದ್ ಬಿಡ್ತೀವಿ, ಇಗ್ನೋರ್ ಮಾಡ್ಬಿಡ್ತೀವಿ. ಇಸ್ ದಿಸ್ ದ ಸೊಲ್ಯೂಷನ್? ಇದೇನ ಪರಿಹಾರ? ಅಂದ್ರೆ ಇದೊಂದು ಕಾಯಿಲೆ ಆಗಿ ಪರಿಣಾಮ ಆಗ್ಬಿಟ್ಟಿದೆ. ಕಾಯಿಲೆ ಇದು, ಅದು ಮಾನಸಿಕ ಕಾಯಿಲೆ. ಅದು ಕೆಟ್ಟದಾಗಿ ಪದ ಬಳಸಿ ಮಾತಾಡುವಂಥದ್ದು. ಈಗ ನಿಮ್ಗೆ ಏನು ಇಷ್ಟ ಇಲ್ವಾ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ಬಿಟ್ಬಿಡಿ. ನೀವು ಯಾವಾಗ್ಲೂ ಅಷ್ಟೇ, ಉದಾಸೀನವೇ ಮದ್ದು. ನಿಮ್ಗೆ ಅದಿಷ್ಟ ಆಗಿಲ್ವಾ ಅದನ್ನ ಉದಾಸೀನ ಮಾಡ್ಬಿಟ್ಬಿಡಿ. ಅದ್ರ ಬಗ್ಗೆ ಕೆಟ್ಟದಾಗ ಕಾಮೆಂಟ್ ಹಾಕೋದ್ರಿಂದ ಅದು ಇನ್ನೊಬ್ಬರಿಗೆ ಹರ್ಟ್ ಮಾಡುತ್ತೆ. ಮಾನಸಿಕವಾಗಿ ಇನ್ನೊಬ್ಬರನ್ನ ಎಷ್ಟು ಹರ್ಟ್ ಮಾಡುತ್ತೆ. ಅದು ಯಾಕೆ ನಮ್ಗೆ, ನಾವು ಕ್ರಮೇಣ ನಮ್ಮ ಸಂವೇದನೆಗಳನ್ನ ಕಳ್ಕೊಳ್ತಾ ಇದೆಯಾ ಯುವ ಸಮುದಾಯ ಅಂತ ಅನ್ಸ್ಬಿಟ್ಟಿದೆ ನನಗೆ. ಮಂಜುನಾಥ್ ಅವರೇ, ನೀವು ದರ್ಶನ್ ಅಭಿಮಾನಿ ಇರಬಹುದು, ಬಟ್ ನನ್ನ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಇನ್ ಜನರಲ್ ಕೇಳ್ತಾ ಇದ್ದೀನಿ. ಯಾವುದೇ ನಟ ಬೆಳಿಬೇಕು ಅಂತಂದ್ರೆ ಇನ್ನೊಬ್ಬ ನಟನನ್ನ ಅಮ್ಮ ಅಕ್ಕ ಪದ ಬಳಕೆ ಮಾಡಿ ಬೈದ್ರೆ ಮಾತ್ರ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ? ಇನ್ನೊಬ್ಬ ನಟನ ಸಿನಿಮಾವನ್ನ ತುಚ್ಛವಾಗಿ ಖಂಡಿಸಿ ಅದಕ್ಕೆ ಪೈರಸಿ ಮಾಡೋ, ಅದ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಹಾಕೋ, ಹೀಗ್ ಮಾತ್ರ ಮತ್ತೊಬ್ಬ ನಟ ಬೆಳಿಲಿಕ್ಕೆ ಸಾಧ್ಯನಾ? ಮೇಡಮ್, ಈಗ ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್ ಅವರು ಇವ್ರಂತ ಹೀರೋ ಹೆಸರು ಬೇಡ ಅಂತ ಹೇಳ್ತೀನಿ ನಾನು. ಇದು ಜನರಲ್ ಆಗಿ ಏನಕ್ಕಂದ್ರೆ ಎಲ್ಲಾ ಕಡೆ ಆಗ್ತಾ ಇದೆ, ಎಲ್ಲಾ ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ, ಎಲ್ಲಾ ಕಡೆ ಆಗ್ತಾ ಇದೆ. ಸೊ ನಾವು ಫಸ್ಟ್ ಆಗಿ ತಿಳ್ಕೋಬೇಕಾಗಿದೆ ಏನಂದ್ರೆ, ಫಸ್ಟ್ ಈ ಅಕೌಂಟ್ ಇಂದ ಎಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ, ಇದೆಲ್ಲ ನಿಜವಾಗಿ ರಿಯಲ್ ಅಕೌಂಟ್ಸಾ ಇಲ್ಲ ಫೇಕ್ ಅಕೌಂಟ್ಸಾ, ಇದು ಕ್ಲಾರಿಟಿ ಇದೆನಾ? ಸೆಕೆಂಡ್ ಥಿಂಗ್, ಇನ್ ಕೇಸ್ ಇಫ್ ದೀಸ್ ಆರ್ ರಿಯಲ್ ಅಕೌಂಟ್ಸ್ ಆದ್ರೆ ಇದಕ್ಕೆ ಬಂದ್ಬಿಟ್ಟು ನಾವು ಎಷ್ಟು ಡಿಬೇಟ್ ಮಾಡಿದ್ರೆ ಅನ್ನೋದಕ್ಕೆ ಸೊಲ್ಯೂಷನ್ ಸಿಗಲ್ಲ. ನಮ್ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟ್ರಿಂಜೆಂಟ್ ಲಾಸ್ ಇಂಪ್ಲಿಮೆಂಟ್ ಮಾಡಬೇಕು. ಈಗ ನೋಡಿ 3 years ಜೈಲ್ ಇದೆ. ಈಗ ಪೈರಸಿ ಬಗ್ಗೆ ಮಾತಾಡಿದ್ರೆ ದಟ್ ಈಸ್ ನಾಟ್ ಇನಫ್ ಅಂತ ಅಂತೀನಿ ನಾನು. ಕಾನೂನು ಅಷ್ಟು ಸ್ಟ್ರಿಕ್ಟ್ ಆಗಿ ಎಲ್ಲೂ ನಡೀತಾ ಇಲ್ಲ. 3 years ಅಂದ್ರೆ ಅವ್ರು ಯಾವುದೋ ಲಾದಲ್ಲಿ ಏನೋ ಲೂಪಲ್ಲಿ ಹಿಡ್ಕೊಂಡು ಹೊರಗಡೆ ಬಂದ್ಬಿಡ್ತಿದ್ದಾರೆ. ಇಲ್ಲಾಂದ್ರೆ ಅವ್ರಿಗೆ 1 ಲಕ್ಷ 2 ಲಕ್ಷ. ಇದು ನನ್ನ ಅನಿಸಿಕೆ ಏನಂದ್ರೆ, ಇದು ಒಬ್ಬ ಇಂಡಿವಿಜುವಲ್ ಮಾಡೋದಲ್ಲ. ಯಾವತ್ತು ನಾವು ಎಷ್ಟೋ ಫ್ಯಾನ್ಸ್ ನ ಮೀಟ್ ಆಗಿದೀವಿ, ನಾವು ಫ್ಯಾನ್ಸ್ ಮಾಡೋದು ನೋಡ್ಲೇ ಇಲ್ಲ ಈ ತರ. ಎಲ್ಲೋ ಇಲ್ಲೊಬ್ರು ಇರ್ಬೋದು, ಬಟ್ ನನ್ನ ಪರ್ಸ್ಪೆಕ್ಟಿವ್ ಏನಂದ್ರೆ, ಇದ್ರ ಯಾವ್ದೋ ಒಂದು ದೊಡ್ಡ ದಂಧೆ ನಡೀತಾ ಇರುತ್ತೆ ಹಿಂದ್ಗಡೆ.
ಏನೋ ಒಂದು ಆಬ್ಜೆಕ್ಟಿವ್ ಹಿಡ್ಕೊಂಡು ಮಾಡ್ತಾ ಇರ್ಬೋದು ಜನಗಳು. ಇಲ್ಲ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕನ್ನಡ ಇಂಡಸ್ಟ್ರಿನ ತುಳಿದಾಕ್ಬೇಕು, ಎಲ್ಲ ಅದ್ರ ಬಗ್ಗೆ ಕೀಳಾಗಿ ಮಾತಾಡ್ಬೇಕು, ಅವರೇ ಒಬ್ಬರಿಗೊಬ್ರು ದ್ವೇಷಿಸ್ಕೊಳ್ಳೋ ತರ ಮಾಡ್ಬೇಕು, ಅವ್ರ ಸಿನಿಮಾಗಳು ಆಡ್ಲೇಬಾರ್ದು, ಹೊರ ರಾಜ್ಯದ ಬೇರೆ ರಾಷ್ಟ್ರದ ಬೇರೆ ಭಾಷೆದ ಚಿತ್ರಗಳಲ್ಲಿ ಚೆನ್ನಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೂ ಮಾಡ್ತಾ ಇರ್ಬೋದು. ಅದು ನಾನು ಐ ಆಮ್ ನೋವೇರ್ ರಿಲೇಟೆಡ್ ಟು ಐಡೆಂಟಿಫೈ ದಟ್. ಬಟ್ ನಾನು ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಒಂದು. ಈ ತರ ಏನಾದ್ರೂ ಆಬ್ಜೆಕ್ಟಿವ್ ಅಜೆಂಡಾಸ್ ಹಿಡ್ಕೊಂಡು ಮಾಡ್ಬೋದು ಜನಗಳು. ಇಲ್ಲ ಇನ್ನೊಂದು ಆಬ್ಜೆಕ್ಟಿವ್ ಅಜೆಂಡಾ ಬಂದ್ಬಿಟ್ಟು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗೋದಕ್ಕೆ ಟೆಂಪರರಿ ಆಗಿ ನಾನು ಡಿ ಬಾಸ್ ಅಂತ, ಇಲ್ಲಾಂದ್ರೆ ಕಿಚ್ಚ ಅಂತ ಏನೋ ಒಂದು ಸರ್ನೇಮ್ ಲಾಸ್ಟ್ ಅಲ್ಲಿ ಅವ್ರ ನೇಮ್ ಅದಾಗ್ಬಿಟ್ಟು ಕೆಲವು ಜನ ರಿವ್ಯೂ ಮಾಡೋದು, ಕಾಮೆಂಟ್ ಮಾಡೋದು, ಅದನ್ನ ಸ್ವಲ್ಪ ಫೇಮ್ ಒಂದು ಫಾಲೋವರ್ಸ್ ಬಿಲ್ಡ್ ಆದ್ಮೇಲೆ ಅದನ್ನ ಕಮರ್ಷಿಯಲೈಸ್ ಮಾಡ್ಕೊಳ್ಳೋ ಆಬ್ಜೆಕ್ಟಿವ್ ಇರುತ್ತೆ ಅವ್ರಿಗೆ. ಈ ಉದ್ದೇಶಗಳಿಂದನೂ ಅವ್ರು ಕೆಟ್ಟದಾಗ ಮಾಡ್ತಿರ್ಬೋದು. ಸೊ ಇದು ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ಮಧ್ಯದಲ್ಲಿ ಫ್ಯಾನ್ಸ್ ಹೊಡೆದಾಡೋದು, ಇಂಡಸ್ಟ್ರಿ ಕೆಳಗಡೆ ಹೋಗೋದು ಆಗ್ತಾ ಇದೆ, ತುಂಬಾ ಕೆಟ್ಟದಾಗ್ತಾ ಇದೆ. ಸೊ ಇದಕ್ಕೆ ಬಂದ್ಬಿಟ್ಟು ಒಂದು ಅಂಟಿಲ್ ಅಂಡ್ಲೆಸ್ ವಿ ಐಡೆಂಟಿಫೈ ದಿ ಗೋಲ್ ಆರ್ ಅಜೆಂಡಾ ಥ್ರೂ ಲೀಗಲ್ ಸಿಸ್ಟಮ್ಸ್. ಈಗ ನಾವೆಲ್ಲ ಹೊಡೆದಾಡಿ ಎಷ್ಟು ಮಾತಾಡಿ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಲೀಗಲ್ ಸಿಸ್ಟಮ್ಸ್ ಹ್ಯಾವ್ ಟು ಕಮ್ ಇನ್ ಟು ಪಿಕ್ಚರ್. ಲೀಗಲ್ ಸಿಸ್ಟಮ್ ಬರ್ಲಿ ಅಂತಾನೆ ಅಲ್ವಾ ಸರ್ ನಿಮ್ಮನ್ನ ಕರ್ಸಿಲ್ ಮಾತನಾಡ್ತಿರೋದು? ನಾವಿವತ್ತು ಎಲ್ಲಾ ವಿಚಾರ ಬಿಟ್ಬಿಟ್ಟು ಈ ವಿಚಾರನ ಚರ್ಚೆಗೆ ತಗೊಂಡಿರೋದು. ನಿಮ್ಗೆ ಅನಿಸಬಹುದು ಸರ್ ಡಿಬೇಟ್ ಮಾಡೋದ್ರಿಂದ ಇದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತ ಹೇಳಿ. ನಾವು ಮಾತೇ ಆಡದೆ ಇದ್ರೆ ಸಮಸ್ಯೆ ಇದೆ ಅಂತ ಹೇಳಿ ನಮ್ಮ ಆಳುವವರಿಗೆ ಗೊತ್ತಾಗೋದು ಹೆಂಗೆ? ಇಷ್ಟು ಡೆಪ್ತ್ ಇದೆ ಸಮಸ್ಯೆ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ ವರೆಗೂ ತಲುಪಿಸೋ ಪ್ರಯತ್ನ ನಾವಾದ್ರೂ ಮಾಡ್ಬೇಕಲ್ಲ. ನೀವುಗಳ ಅಭಿಮಾನಿಗಳಿಗೆ ರೀಸೆಂಟ್ ಆಗಿ ನಾನು ಅನುಭವ ಶೇರ್ ಮಾಡ್ಕೊಂತೀನಿ ನೋಡಿ. ಈ ಡಿಜಿಟಲ್ ಕ್ರೈಮ್ಸ್, ನೀವು ಡಿಜಿಟಲ್ ಅರೆಸ್ಟ್ ನೋಡ್ತಾ ಇದೀರಿ ತುಂಬಾ. ಸೊ ಇಂಡಿಯನ್ ಪೊಲೀಸ್ ಪರ್ಟಿಕ್ಯುಲರ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನಕ್ಕಂದ್ರೆ ದೇ ಆರ್ ಆಪರೇಟಿಂಗ್ ಫ್ರಮ್ ಕಂಬೋಡಿಯಾ. ಇಲ್ಲಿ ಅವರು ನಮ್ಮ ಕರ್ನಾಟಕದವ್ರನ್ನ, ನಮ್ಮ ಆಂಧ್ರದವ್ರನ್ನ, ತೆಲಂಗಾಣದವ್ರನ್ನ, ನಮ್ಮ ಇಂಡಿಯನ್ಸ್ ಎಲ್ಲ ಹೈರ್ ಮಾಡ್ಕೊಂಡು ಅಲ್ಲಿ ಅವರು ಫೋರ್ಸ್ಫುಲ್ಲಿ ಅವರ ಪಾಸ್ಪೋರ್ಟ್ಸ್, ವೀಸಾಸ್ ಎಲ್ಲ ಕಿತ್ಕೊಂಡು ಫೋರ್ಸ್ಫುಲ್ ಆಗಿ ಯು ಹ್ಯಾವ್ ಟು ಡೂ ದಿಸ್. ನಾನು ಏನ್ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕನೆಕ್ಟ್ ಆಗಬೇಕು, ಈ ತರ ಕಾಮೆಂಟ್ ಮಾಡಬೇಕು, ಪರಿಚಯ ಮಾಡ್ಕೋಬೇಕು, ಈ ತರ ಮಾಡ್ತಾ ಇರ್ಬೋದಲ್ಲ. ಎಷ್ಟು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಇರ್ಬೋದು ಅಂದ್ರೆ ನಿಮ್ ಪ್ರಕಾರ ಏನು? ಕರ್ನಾಟಕದಲ್ಲಿ ನಟರ ಫ್ಯಾನ್ಗಳು ಯಾರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲವೇ ಇಲ್ಲ, ಕೆಟ್ಟದ ಕಾಮೆಂಟ್ ಹಾಕ್ತಾನೆ ಇಲ್ಲ, ಅಥವಾ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾಗಳ ವಿಡಿಯೋಗಳನ್ನ ಮಾಡ್ಕೊಂಡು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ರಿವ್ಯೂ ಕೊಡುವಾಗ ಮತ್ತೊಬ್ಬ ನಟನನ್ನ ತುಚ್ಛವಾಗಿ ಮಾತನಾಡ್ತಾನೆ ಇಲ್ಲ. ಎಲ್ಲಿ ಯಾರು ನಂಬ್ತಾರೆ? ನಾನು ಹೇಳ್ತೀನಿ ನೋಡಿ, ಅದಕ್ಕೆ ಕೂತವ್ರು ಇಲ್ಲಿ ಕಾಮೆಂಟ್ ಹಾಕ್ತಿದ್ದಾರೆ ಅಂತಂದ್ರೆ ಎಷ್ಟು ಮಾಡ್ತಿರ್ಬೋದು ಅಂತ ಇದೆ. ನಾನು ಅವ್ರು ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಇಲ್ಲಾಂದ್ರೆ ಅಜೆಂಡಾ ಇಟ್ಕೊಂಡು ಮಾಡ್ತಾ ಇರ್ಬೋದು. ಆ ಚಿಕ್ಕ ಪರ್ಸೆಂಟ್ ಮೇಡಮ್, ವಿಷ ಒಂದ್ ಹನಿ ಸಾಕು ಮೇಡಮ್, ಪೂರ್ತಿ ಗಡಿಗೆ ಎಲ್ಲಾನು ವಿಷ ಆಗ್ಬಿಡುತ್ತೆ. ಈ ತರ ಇನಿಶಿಯೇಟ್ ಮಾಡ್ಬಿಟ್ರೆ ಆಯ್ತು. ಇವ್ರು ಅದೇ ನಾನು ಹೇಳ್ತಾ ಇರೋದು, ಲೀಗಲ್ ಸಿಸ್ಟಮ್ ಯಾವಾಗ ಪ್ಲೇಸ್ ಅಲ್ಲಿ ಬಂದು ಇದನ್ನೆಲ್ಲ ಇಂಪ್ಲಿಮೆಂಟ್ ಸ್ಟ್ರಿಕ್ಟ್ ಆಗಿ ಸ್ಟ್ರಿಂಜೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡಿತ್ತು, ಜನಗಳಲ್ಲಿ ಭಯ ಇರ್ಬೇಕು ಮೇಡಮ್. ಇದು ಕೆಜಿ ಟೊಮೊಟೊ ಹಾಳು ಮಾಡುತ್ತಂತೆ. ಸೊ ನೀವು ಯಾವ ಸರ್ಕಲ್ ಅಲ್ಲಿ ಇದೀರ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಹಾಳು ಮಾಡ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಅದನ್ನ ಪಕ್ಕಕ್ಕಿಡೋ ಪ್ರಯತ್ನ ಯಾರಾದ್ರೂ ಮಾಡ್ಬೇಕಲ್ಲ ಸರ್? ಯಾರು ಮಾಡಿದ್ದಾರೆ? ಬೇರೆ ಸೀರಿಯಸ್ ನೋಟ್, ಅಭಿಮಾನಿಗಳನ್ನ ಸದ್ಯಕ್ಕೆ ಪಕ್ಕಕ್ಕಿಡೋಣ ಸರ್. ನಟರು, ನಟಿಯರು ಅಥವಾ ಚಿತ್ರರಂಗಕ್ಕೆ ಸಂಬಂಧಪಟ್ಟವರೇನೆ ವೇದಿಕೆಯ ಭಾಷಣವನ್ನ ಯುದ್ಧಕ್ಕೆ ಪ್ರೇರೇಪಣೆ ಕೊಡೋ ರೀತಿಯಲ್ಲಿ ಆಡ್ಬಿಡ್ತಿದ್ದಾರೆ ಸರ್. ನಾನು ಯಾರ ಹೆಸರನ್ನ ತೆಗೆದುಕೊಳ್ಳಿಕ್ಕೂ ಇಷ್ಟ ಇಲ್ಲ, ಮಾಡ್ತಿರೋರು ಬಹುತೇಕರ ಅಂತದ್ದೇನೆ. ಯುದ್ಧ ರೆಡಿ ಆಗ್ತಾ ಇದೆ ಅಂದ್ ಬಿಡೋದು. ಇಷ್ಟು ದಿನ ಇಲ್ಲ ನೋಡಿ, ಎಲ್ಲರೂ ಸುಮ್ನೆ ಕೂತಿಲ್ಲ. ಲಾಸ್ಟ್ ಟೈಮ್ ನನ್ನ ವಿಷಯದಲ್ಲೇ ಆದಾಗ 11 minutes ಅನ್ನೋ ವಿಷಯಕ್ಕೆ ನಾನು ಅಲ್ಲಿ ಇಲ್ಲಿ ಓಡಾಡ್ಲಿಲ್ಲ. ಐ ಸ್ಟ್ರೇಟ್ ಅವೇ ವೆಂಟ್ ಟು ದ ಸೈಬರ್ ಕ್ರೈಮ್. ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಹೌದು ಪ್ರಾಬ್ಲಮ್ ಇದೆ, ನಾವ್ ಎಲ್ಲಿ ತನಕ ಪ್ರಾಬ್ಲಮ್ ಇದೆ ಅಂತ ಒಪ್ಕೊಳ್ಳಲ್ವೋ ಅಲ್ಲಿ ತನಕ ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ. ಆಯ್ತಾ? ಇದು ಯಾರೋ ಕಂಬೋಡಿಯಲ್ಲಿ ಕೂತ್ಕೊಂಡು ಮಾಡೋದಿದೆಯಲ್ಲ, ಆಲ್ ದಟ್ ಇಸ್ ಫೈನಾನ್ಷಿಯಲ್ ಗೋಲ್ಡ್ ಮಾರ್ಕ್ಸ್ ವಿಚ್ ಹ್ಯಾಪನ್. ಈ ತರ ದರಿದ್ರವಾಗಿ ಮಾತಾಡೋದಿಕ್ಕೆ ಅವ್ನು ಕಂಬೋಡಿಯಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾಗಿಲ್ಲ. ಇಲ್ಲೇ ಉತ್ತರಹಳ್ಳಿಲೋ ಇಲ್ಲೇ ಧಾರವಾಡದಲ್ಲೋ ಕೂತ್ಕೊಂಡು ಮಾತಾಡ್ತಿರ್ತವೆ ಕಪಿಗಳು. ಹೋಗಿ ಹುಡುಕ್ಸಿ ಒಂದ್ಸತಿ ಟ್ರೈ ಮಾಡ್ದೇನೆ. ಐ ಅಂಡರ್ಸ್ಟ್ಯಾಂಡ್ ಲಾಟ್ ಆಫ್ ಸ್ಕ್ಯಾಮ್ಸ್ ಡೂ ಹ್ಯಾಪನ್ ಆಲ್ ಅಕ್ರಾಸ್. ಅಂದ್ರೆ ಸಮುದ್ರದ ಆಚೆ ಕೂತ್ಕೊಂಡು ಸ್ಕ್ಯಾಮ್ಗಳು ಮಾಡ್ತಾ ಇರೋದು ಫೈನಾನ್ಷಿಯಲ್ ಸ್ಕ್ಯಾಮ್. ಈ ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗ್ ಬೈಯೋದು, ಆ ಫ್ಯಾಮಿಲಿಗಳನ್ನ ಟಾರ್ಗೆಟ್ ಮಾಡೋದು, ಮನಸ್ಥಿತಿನ ಕುಗ್ಗಿಸೋದು, ಕುಣಿಯಕ್ಕಾಗ್ದಲೆ ನೆಲ ಸೊಟ್ಟಿಗಿದೆ ಅನ್ನೋದಿದೆಯಲ್ಲ, ಇದನ್ನ ನಾವು ಮಾಡಬಾರ್ದು. ನಾವ್ ಎಷ್ಟು ಜನ ಆಕ್ಷನ್ ತಗೊಂಡಿದೀವಿ ಅನ್ನೋದನ್ನ ಹೇಳಿ. ಇಂಡಿವಿಜುವಲ್ ಆಗಿ ಹೋಗ್ತೀವಿ, ಯಾಕೆ ಇದಕ್ ನಾವೆಲ್ಲ ಒಂದಾಗಿ ಹೋಗಕ್ಕಾಗಲ್ವಾ? ಇದಕ್ಕೆ ಇಂಡಿವಿಜುವಲ್ ಆಗಿ ಹೋಗ್ಬೇಕಾ? ಇಂಡಿವಿಜುವಲ್ ಆಗಿ ನಾವು ಸಿನಿಮಾ ಮಾಡ್ತಿದೀವ? ಇವೆಲ್ಲ ಮೇಡಮ್